ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ನೀನೇ ಇಂದ್ರ, ನೀನೇ ಚಂದ್ರ, ನೀನೇ ಮಿನಿಸ್ಟರ್ ಅಂತ ಹೇಳಿ ಸುಳ್ಳಿನ ಒಂದು ಅರಮನೆಯನ್ನೇ ಕಟ್ಬಿಟ್ಟಿದ್ದಾರೆ. ನೀನೇ ಸ್ಟೇರಿಂಗ್, ನೀನೇ ಕ್ಯಾಂಡಿಡೇಟ್, ನೀನೇ ಮಿನಿಸ್ಟರ್, ನೀನೇ ಇಂದ್ರ, ನೀನೇ ಚಂದ್ರ, ಮಾತಲ್ಲೇ ಅರಮನೆಯನ್ನ ಕೂಡ ಕಟ್ಟಿದ್ದಾರೆ. ಸೆಳೆಯೋದಕ್ಕೆ ಶರಣಗೌಡರನ್ನ ಸೆಳೆಯೋದಕ್ಕೆ 40 ಕೋಟಿ ಆಮಿಷವನ್ನ ಕೂಡ ಒಡ್ಡಿದ್ರು. ಇದರ ಬೆನ್ನಲ್ಲೇ ನೀನೇ ಮಿನಿಸ್ಟರ್, ನಿಂಗೇನ್ ಬೇಕು ಎಲ್ಲವನ್ನ ಕೊಡ್ತೀವಿ, ಆಪರೇಷನ್ ಕಮಲಕ್ಕಾಗಿ ಜಾತಿ ಅಸ್ತ್ರವನ್ನ ಕೂಡ ಬಳಕೆ ಮಾಡಿದ್ರು. ಶಿವಯ್ಯ ತಾತನನ್ನು ಆಪರೇಷನ್ ಕಮಲದಲ್ಲಿ ಎಳೆ ತಂದ್ರು. ಯಾರಪ್ಪ ಶಿವಯ್ಯ ತಾತ ಅಂತ ಕೇಳಬಹುದು ನೀವು. ಇದೇ ಯಡಿಯೂರಪ್ಪನವರು ಇವತ್ತು ಏನು ಇಷ್ಟೆಲ್ಲ ಅವಾಂತರಕ್ಕೆ ಸಿಕ್ಕಾಕೊಂಡಿದ್ದಾರಲ್ಲ, ಈ ಶಿವಯ್ಯ ತಾತಯ್ಯ ಅವರ ಮಾತನ್ನೇ ಕೇಳಿ ಸಿಕ್ಕಾಕೊಂಡಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಕೂಡ ಎಳೆ ತಂದ್ರು. 40 ಕೋಟಿಗೆ ಸ್ಪೀಕರ್ ಕೂಡ ಡೀಲ್ ಆಗಿದ್ದಾರೆ ಅಂತ ಹೇಳಿದ್ರು. ಅಬ್ಬಬ್ಬಾ, ಒಬ್ಬರಿಗಾಗಿ ಎಷ್ಟು ಸುಳ್ಳನ್ನ ಹೇಳಿದ್ದಾರೆ. ಶರಣಗೌಡರನ್ನ ಸೆಳೆಯೋದಕ್ಕೆ ಸುಳ್ಳುಗಳ ಸರಮಾಲೆಯನ್ನ ಶಿವನಗೌಡ ನಾಯಕ್ ಕಟ್ಟಿದ್ದಾರೆ. ಗಮನಿಸಬಹುದು ಎಷ್ಟರ ಮಟ್ಟಿಗೆ. ಆವಾಗ್ಲಿಂದಲೂ ಕೂಡ ನಾವು ನಿಮ್ಗೆ 1 ಅವರ್ ಇಂದ ಆ ಆಡಿಯೋವನ್ನ ಕೇಳಿಸ್ತಾ ಇದೀವಿ. ಎಷ್ಟರ ಮಟ್ಟಿಗೆ ಮಾತನಾಡಿದ್ದಾರೆ ಅನ್ನೋದನ್ನ ಗಮನಿಸಿದ್ರಿ. ಹಾಗಾದ್ರೆ ಆ ಮತ್ತೊಂದು ಆಡಿಯೋವನ್ನ ಕೇಳೋಣ ಬನ್ನಿ. ಬಂದು ನಮ್ಮಲ್ಲಿ ಮುಂಡ್ರಿ ತಾತನವರು ಭಾರಿ ಪವರ್ಫುಲ್ ಅಪ್ಪ. ಇವತ್ತು ಶಿವರಾಯನ ದರ್ಶನ ಮಾಡಿ ತಾತನವ್ರದ್ದು ಆಶೀರ್ವಾದ ಮಾಡಿರೋ ತಾತನವ್ರು ಈ ಚೀಫ್ ಮಿನಿಸ್ಟರ್ ಆಗ್ತಿದ್ದಪ್ಪ ಹೋಗಂತ. ಆ್ಯಕ್ಚುಲಿ ಇವ್ರಿಗೆ ಅಷ್ಟರ ಲವ್ಜರ್ ಇಡೀ ದೇಶಾದ್ಯಂತ ಎಲ್ಲಿ ಹೋದ್ರೂ ಇವ್ರು ಸಿ ಎಮ್ ಆಗೋದಿಲ್ಲ ಅಂತ ಹೇಳ್ಯಾರಪ್ಪ. ಎಕ್ಸೆಪ್ಟ್ ಮುಂಡ್ರಿಗೆ ತಾತ ನೀನು ಮುಖ್ಯಮಂತ್ರಿ ಆಗ್ತಿದ್ದು ಹೋಗಂತ ಹೇಳಿದ್ರು ತಾತ. ಊರಿಗೆ ಕಷ್ಟ ನೋಡೋದು ಕರ್ಕೊಂಬಂದಿಲ್ಲ. ನಡ್ರಿ ಯಡಿಯೂರಪ್ಪನವ್ರಿಗೆ ಬಗೆಹರೋದಲ್ಲ, ನಮ್ಮ ಗುರುಗಳು ಹೇಳಿದ್ರು 100% ನೀವು ಆಗ್ತೀರಿ ಹೋಗಮ್ಮ ಅಂತೇಳಿ ನಡೆಯಪ್ಪ ಹೋಗೋಣ ಅಂತ ಬಂದರು. ಬಂದು ದರ್ಶನ ಮಾಡ್ಕೊಂಡು ಇವ್ರಿಗೆ ಊಟಕ್ಕೆ ಹೋದ್ವಿ. ಹೌದಾ, ಕೆಲ ಪೊಲೀಸಿಗೆ ಎಲ್ಲರೂ ಕಳಿಸ್ಬಿಟ್ಟಿನಪ್ಪ. ಎಲ್ಲ ಕಾರ್ಯಲ್ಲ, ಯಾರ್ಯಾರಿಲ್ಲ ಟೈಮಿಲ್ಲ. ಆರೋಗ್ಯ ಸಾಹೇಬ್ ಮಕ್ಕಳರಪ್ಪ, ಆರೋಗ್ಯ ಯಾರಾಗ ಆರಾಮಲ್ಲ. ಹಾಂ, ಅಷ್ಟು ಥರದ್ದು ನೀನು ಇಳಿದು ಸ್ವಲ್ಪ ಸುತ್ತಮುತ್ತ ಯಾರನ್ನ ನೋಡು. ಇದೊಂದು ಡೋರ್ ಲಾಕ್ ಮಾಡೋ, ಒಳಗಿಂದ ಯಾರನ್ನ ಬರಲಿ ಬರಲಿ, ಅದೊಂದು ಡೋರ್ ಲಾಕ್ ಮಾಡಿ. ನೋಡಿ ಯಾರು ಅದು ಮೊದಲು ಗೇಟ್ ಲಾಕ್ ಮಾಡಿ, ಹೊರಗೆ ಇರ್ಲೋ ಗಾಡಿ ಯಾರಿಂದ ಎಲ್ಲರೂ ಕಳಿಸ್ಬಿಟ್ರು. ಅಣ್ಣ ನಾನು ಬರ್ತೀನಿ ಇಲ್ಲ ಗುರು ಹೋಗೋದು ಬೇಡ, ನಾನು ಹೋಗಿ ಬರ್ತೀನಿ ಅಣ್ಣ ಅನ್ನಿಸೋಣ. ನಾನು ಮನೆ ಕೂತಂಗೆ ನಾವು ನಾಯಕರು ಒಂದು ಮಾತು ಕೊಟ್ಟಿವಿ ಅಂದ್ರೆ ಭಾಳ ಬದ್ಧತೆ ಇಲ್ಲ. ನಾವು ನೋಡಮ್ಮ ಇದು ಓನ್ ಬರ್ದಾಗ ಇನ್ನೂ ಬರ್ತದ ದೊಡ್ಡದ ಬಿಸ್ನೆಸ್ ಅದಕ್ಕೆ ಪಾಲಿಟಿಕ್ಸ್ ಇಲ್ಲ. ಬಟ್ ನನ್ನ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಅವಂದೇ ಅಣ್ಣ. ಅಲ್ಲ ಹಿಂಗೆ ರಿಸಲ್ಟ್ ಕಾನ್ಸ್ಟಿಟ್ಯೂನ್ಸಿ ಹೊಡಿಬೋದು. ಹೆಂಗೆ ಅನಿಸ್ತದೆ ನಿನಗೆ? ಈ ಪಾಲ್ಗರ್ ಚಿಂತನ್ ಸೂರ್ ಅವ್ರು ಬಂದಾರಲ್ಲ, ಅವ್ರು ಹೆಂಗೆ ಔಟ್ರೇಟ್ಲಿ ಸಪೋರ್ಟ್ ಮಾಡಿದ್ರಿ ಅಂತ ಮಾಡ್ಲಿಲ್ಲ. ನಿನಗಂತೂ ವರ್ಕೌಟ್ ಮಾಡೋಷ್ಟು ಕೆಪಾಸಿಟಿ ಅದ. ಬಿಗಿನಿಂಗ್ ಅವತ್ತಿಂದನೂ ಇವತ್ತಿಂತ ಅವನು ಅಪ್ಪವ್ರು ಆಯಿತು, ನಾವಾಯ್ತು, ಎಲ್ಲರೂ ಒಂದು ಒಳ್ಳೆ ಟಚ್ನಾಗೆ ಇದ್ದೀನಿ. ನಾನೇನು ಬಿಟ್ಟಿಲ್ಲ. ಕುಮಾರಣ್ಣಿಗೆ ಪರ್ಸನಲ್ ಹೆಲ್ಪ್ ಮಾಡೇನು ಒಂದು ಎಲೆಕ್ಷನ್ಗೆ ಅವ್ರ ಕೊಡಬೇಕಲ್ರಿ. ಕೊಟ್ಟನಂತ ತಾನು ಮುಖ್ಯಮಂತ್ರಿ ಆಗಿಲ್ಲ ತಾನು ಇಲ್ಲಿಂದ ಒಂದು ಪರ್ಸ್ನಲ್ ಹೇಳ್ತೀನಿ ಅಣ್ಣ. ಪರ್ಸ್ನಲಿ ನನಗೆ ಅವ್ರ ಬಗ್ಗೆ ಒಂದು ಒಳ್ಳೆ ಗೌರವ ಇದೆ. ಹ್ಯುಮ್ಯಾನಿಟಿ ಇದೆಯಾ, ಮಾನವೀಯ ಅಲ್ಲಿಂದ ನಮ್ಮ ತಂದೆ ತಾಯಿ ಬಿಟ್ರೆ ಅತನೇ ಅಂತ ತಿಳ್ಕೊಂಡು ನಾವು ಅಂದ್ಕೊಂಡು ಅಲ್ಲ. ಮೊನ್ನೆ ನಾನು ಇವತ್ತೇನಾದ್ರೂ ಇಲ್ಲಿ ಇದ್ದೀನಿ ಅಂತಂದ್ರೆ ಅವರೇ ಕಾರಣ, ಅದ್ರಾಗೇನು ಪ್ರಶ್ನೆನಿಲ್ಲ. ಅವ್ನು ಯಾಕೆ ಬಂದು ಏನಂತ ಕೆಲಸ ಒಳಗೆ ಹೋಗಂತೇಳು, ಬೇಕು ಬಂದು ಡೋರ್ ಲಾಕ್ ಕೊಡು, ಅವ್ನು ಒಳಗೆ ಕುಂದ್ರೆ ಸೋಕು.
ಡೋರ್ ಲಾಕ್ ಮಾಡಿಬಿಡಲ್ಲ ಅವ್ನು ಒಳಗೆ ಬರ್ತದೆ ತಿರ್ತಿ ಡೋರ್ ಲಾಕ್ ಮಾಡೋ ರೂಮ್ ಇಲ್ಲಿ ಆಲ್ಟ್ ಮಾಡ್ತಾರೆ ಬೆಳಗ್ಗೆ ಮಕ್ಕಂಬಿಟ್ರಣ ಸಾಹೇಬ್ ಬೆಳಗ್ಗೆ ಹೋಗಿ ಮುಂಜಾನೆ ಹೋಗ್ತಾರೆ 7 ಗಂಟೆಗೆ ಹೋಗೋಣ ಅಂದ್ರೆ ಹೋಗಿ ಹೋಗೋದ ಹೆಲಿಕಾಪ್ಟರ್ ತೊಗೊಂಬಂದು ಹೌದಾ ಅಲ್ಲಿ ಅದ್ಕೆರದಾಗ ಅಲ್ಲೇ ಲ್ಯಾಂಡಿಂಗ್ ಮಾಡಿದ ಆಯ್ತು ಶಿವ ಹೊರಗಿನ ಲೈಟ್ ಬೇಕು ಒಳಗಿನ ಲೈಟ್ ಏನು ಮಾತಾಡ್ತೀವಿ ಸಾಹೇಬ್ರ ಹತ್ರ ಮಾತಾಡಪ್ಪ ಊರಿಗೆ ನಾನು ಮಾತಾಡ್ತೀನಿ ಅಭಿಪ್ರಾಯ ಏನು ಅಭಿಪ್ರಾಯ ಏನಿಲ್ಲಪ್ಪ ಕನ್ಫರ್ಮ್ ಅಂದ್ರೆ ನೀವೇನೋ ಬರೋದು ನಾನು ಹೇಳ್ತೇನೆ ನಿಮಗೆ ಸಾಹೇಬ್ರು ನಾನು ಹಂಗೆ ಅನ್ನಕ್ಕೆ ಬರೋದಿಲ್ಲ ಹೌದು ಈಗ ನಾವು ನಿಮ್ಮ ಬಾಜುರವರು ನಿಮ್ಮಿಂದ ಇಂಪಾರ್ಟೆಂಟು ಅದೇ ಬಟ್ ನನ್ನ ಪ್ರಕಾರ 10 ಆಗಿದ್ದಾವಪ್ಪ ನಾಳೆಗೆ 3 ಆಗ್ತಾವೆ 15 ಆಗಿ ಇವರು ರಿಸಿಗ್ನೇಷನ್ ಮಾಡಿಸಿ ರಿಸಿಗ್ನೇಷನ್ನು ಕೂಡ ಎಕ್ಸೆಸ್ ಮಾಡೋಕ್ಕೆ ಎಲ್ಲ ರಮೇಶ್ ಕುಮಾರ್ ಸೂಸೈಡ್ ಮಾಡ್ಯಾರಪ್ಪ 50 ಕೋಟಿ ಸ್ಪೀಕರ್ ಇಲ್ಲ ಅವ್ರೇನು ಸ್ವಲ್ಪ ಕಾಂಗ್ರೆಸ್ ಫೇವರ್ ಅಂತ ಎಲ್ಲ ತುಂಬ ದುಡ್ಡು ಫೇಡ್ ಮಾಡ್ಯಾರ ಏನಿಲ್ಲ ರೆಸಿಗ್ನೇಷನ್ ಎಕ್ಸೆಪ್ಟ್ ಮಾಡಿ ಸಾಯ್ಬಿಡ್ತಾರೆ ಮ್ಯಾಲಿಂದ ಏನು ಮಾಡ್ಯಾರಪ್ಪ ಆ್ಯಕ್ಚುಲಿ ಗವರ್ನರ್ಗೆ ಹೇಳ್ತೇನೆ ರಿಸಿಗ್ನೇಷನ್ ಮಾಡಿ ಎಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಇದೊಂದು ಸಂವಿಧಾನಿಕ ಬಿಕ್ಕಟ್ಟು ಅಂತೇಳಿ ಇಮಿಡಿಯೇಟ್ ಗವರ್ನರ್ ಮಾಡ್ತಾರಪ್ಪ ತೊಗೊಂಡು ಇವ್ರದ್ದು ರಿಸಿಗ್ನೇಷನ್ ಎಕ್ಸೆಪ್ಟ್ ಕೋರ್ಟ್ನಾಗನ ಮಾಡಿಸ್ತಾರಪ್ಪ ಏನೇನು ಮಾಡ್ತಾರೆ ಮಾಡಿ ಮೋಸ್ಟ್ಲಿ ಕಾನೂನು ಫಾರ್ಮೇಷನ್ ಕರಿತಾರಪ್ಪ ಅದೆಲ್ಲ ಒಂದು ಅಮಿತ್ ಶಾ ನರೇಂದ್ರ ಮೋದಿ ಈಗೆಲ್ಲ ಗವರ್ನರ್ ಲೆವೆಲ್ ಎಲ್ಲ ಆಗಿದೆಯಪ್ಪ ದೊಡ್ಡ ಲೆವೆಲ್ ಅವ್ರಿದ್ರೆ ಆಗ್ತದೆ ಅವೆಲ್ಲ ಆಗ್ಯವಪ್ಪ ಬಟ್ ಈಗ ಹೈಕೋರ್ಟು ಸುಪ್ರೀಂ ಕೋರ್ಟು ಜಡ್ಜಸ್ಸು ಅವರೆಲ್ಲ ಮಿಷನ್ ಲೆವೆಲ್ ಹೇಳಿ ಏನೇನು ಸ್ಪೀಕರ್ ತೊಂದರೆ ಮಾಡಿದ್ರು ಏನೇನು ಮಾಡ್ಬೇಕನ್ನೋ ಮಟ್ಟಿಗೆ ಎಲ್ಲ ರೆಡಿ ಆಗಿದ್ದೆಲ್ಲಪ್ಪ ನಾನು ಸಾಹೇಬ್ರಿಗೆ ಅದೇ ಹ್ಞೂ ಲಾಸ್ಟ್ ಟೈಮು ಬಾಲಣ್ಣ ಶಿವಣ್ಣ ಕಾಸನೂರು ಆನಂದಣ್ಣ ಅವರೆಲ್ಲ ನಾವೆಲ್ಲ 16 ಮಂದಿ ಇದ್ದೀವಲ್ಲಪ್ಪ ಅಂದ್ರೂ ನಾವು ಭಾರಿ ಧೈರ್ಯ ಮಾಡಿ ಇವತ್ತು ವಿರುದ್ಧ ಇಸಿದ್ದೀವಿ ಬಿಡ ಅಂದ್ರೆ ನಾವು ಏನಾಯ್ತಪ್ಪ ನಮ್ಮ ಮೆಂಬರ್ಶಿಪ್ ಹೋತ ಅಂದ್ರೂ ನಾವು ಇದರಲಿಲ್ಲ ನಮ್ಗೆ ಏನಾಗಿತ್ತಪ್ಪ ಜಿದ್ದು ಬಂದಿತ್ತು ಮಾಡಬೇಕು ಇಲ್ಲಪ್ಪ ಅದೇನಾಯ್ತು ಇವ್ರು ನಮ್ಮ ಮಿನಿಸ್ಟ್ರಿ ತೆಗೆದುಬಿಟ್ನಲ್ಲಪ್ಪ ಇದನ್ನ ಉಳ್ಸಕ್ಕಂತ ಹೋಗಿ ಎಲೆಕ್ಷನ್ ಮಾಡಿವಪ್ಪ ಗೆದ್ದು ಬಂದೀವಿ ಯಾರೋ ಮಾತು ಕೇಳಿ ತೆಗೆದುಬಿಟ್ಟ ನಮ್ಮನ್ನು ತೆಗೆದಾದ್ಮೇಲೆ ನಿನ್ನೆ ಹಾಕ್ಬಿಡಮಂತ ಬೆನ್ನ ಹಚ್ಬಿಟ್ಟು 12 ಮಂದಿನ ತೆಗೆದ 15 ಎರಡಕ್ಕೆ ಬಿದ್ದಪ್ಪ ನಾವು ಎರಡಕ್ಕೆ ಬಿದ್ದೀವಿ ಬಟ್ ಸಾಹೇಬ್ರು ಮೊನ್ನೆ 13 ಫೋನ್ ಮಾಡಿದ್ಮೇಲೆ ಹೋಗಿನ ಬೆಂಗಳೂರಿಗೆ ನಾನು ಹೋಗ್ಬೇಡ ಅಂತ ಕುಂತಿದ್ದೆಪ್ಪ ನಾನು ಬೇಡ ಸರಿಗೆ ಏನಾದ ಇಲ್ಲಿ ನೀವು ಒಂದು ಮನೆ ಇಲ್ಲಪ್ಪ ಬರಬೇಕು ಅಂತ ಹೇಳಿ ಮತ್ತೆ ಇವತ್ತಿನ ಟಿ ವಿ ನೋಡಿದ್ರೆ ಬೆಳಗ್ಗೆ ನೀವು ಮನೇಲಿ ಹೌದು 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 ಅಲ್ಲಿ ಏನಪ್ಪ ಅವರು ಹಸುಮುಖಲ್ ಅಂತ ಹೇಳಿ ಅವರು ಸೆಕ್ರೆಟರಿಯಪ್ಪ ಎಬ್ಬಿಸ್ತಾರಪ್ಪ ನೀವು ಕೊಡಿ ಎಬ್ಬಿಸಿ ಅವ್ರು ಕರ್ಕೊಂಬರ್ತೀನಿ ಒಂದು 5 ನಿಮಿಷ ಇಲ್ಲಿ ಮಾತಾಡಿ ಒಳಗೆ ಹೋಗಿ